ಅಂಗನವಾಡಿ ಕೇಂದ್ರಗಳಿಗೆ ಗುಣಮಟ್ಟದ ಆಹಾರ ಪದಾರ್ಥವನ್ನ ನೀಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದಕ್ಕಾಗಿಯೇ ವರ್ಷ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಆ ಅಧಿಕಾರಿಗಳು ಅಲ್ಲಿ ಮಾಡಿದ್ದೇನು ಗೊತ್ತಾ? ಗಟ್ಟಿಯಾಗಿ ಅಂಟಿಕೊಂಡ ಕಾಳು, ಗೋಧಿಗಳ ಮಧ್ಯ ರಾಶಿ ರಾಶಿ ಹುಳ ಹಬ್ಬಟ್ಟೆಗಳು, ಶೇಂಗಾದಲ್ಲೂ ಹುಳ, ಅಕ್ಕಿಯಲ್ಲೂ ಹುಳ. ಮುದ್ದು ಕಂದ ಮಗಳ ಹೊಟ್ಟೆ ಸೇರುತ್ತಿದೆ ಕಳಪೆ ಫುಡ್. ಅಧಿಕಾರಿಗಳೇ, ನಿಮ್ಮ ಪೌಷ್ಟಿಕಾಂಶ ಆಹಾರ ಇದೇನಾ? ಎಸ್, ಇದು ಗದಗ ತಾಲೂಕಿನ ಅಂಗನವಾಡಿ ಕೇಂದ್ರಗಳ ದುಸ್ಥಿತಿ. ನಗರದ ಆಹಾರ ಗೋದಾಮಿನಲ್ಲಿ ಇಟ್ಟಿರೋ ಆಹಾರ ಪದಾರ್ಥಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಕೊಳೆತು ನಾರುತ್ತಿವೆ. ಚೀಲದಲ್ಲಿ ತುಂಬಿರುವ ಅಕ್ಕಿ, ಗೋಧಿ ಇಲಿ ಹೆಗ್ಗಣಗಳ ಪಾಲಾಗುತ್ತಿದೆ. ಅಲ್ಲದೆ ಗೋದಾಮಿಗೆ ಕಾಲಿಟ್ಟ ಕೂಡಲೇ ಗಬ್ಬು ವಾಸನೆ ಬೀರುತ್ತಿದೆ. ವಿಪರ್ಯಾಸ ಅಂದ್ರೆ ಈ ಕೇಂದ್ರದಿಂದಲೇ ತಾಲೂಕಿನ ವಿವಿಧ ಭಾಗದಲ್ಲಿರುವ ಅಂಗನವಾಡಿಗಳಿಗೆ ಆಹಾರ ತಲುಪಿಸಲಾಗುತ್ತಿದೆ. ಮುಗ್ಧ ಕಂದಮಗಳು, ಗರ್ಭಿಣಿ ಬಾಣಂತಿಯರು ಅದ್ಹೇಗೆ ತಿಂತಾರೋ ದೇವರೇ ಗತಿ. ಇವತ್ತು ಅಂಗನವಾಡಿ ಮಕ್ಕಳಿಗೆ ಇವತ್ತು ಕಳಪೆ ಮಟ್ಟದ ಒಂದು ಆಹಾರವನ್ನು ಇವತ್ತು ಗದಗ ನಲ್ಲಿ ಶಹರದಲ್ಲಿ ವಿತರಿಸ್ತಾ ಇದ್ದಾರೆ. ಈ ಕಳಪೆ ಮಟ್ಟದಂಥ ಪೂರೈಕೆ ಮಾಡಿದಂಥ ಇವತ್ತು ಶೇಂಗಾ ಇರ್ಬೋದು ಮತ್ತು ಗೋಧಿ ಎರಡೂ ಇವತ್ತು ಮನುಷ್ಯರು ತಿನ್ನಕ್ಕೆ ಸಹಿತ ಬರಲಾರ್ದಂಥ ಒಂದು ಅಯೋಗ್ಯವಾದಂಥ ಒಂದು ಪದಾರ್ಥಗಳನ್ನು ಇವತ್ತು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. 2 ತಿಂಗಳಿಂದ ಗದಗ ತಾಲೂಕಿನ 333 ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪೂರೈಕೆ ಆಗ್ತಿರಲಿಲ್ಲ. ಈ ಬಗ್ಗೆ TV9 ವರದಿ ಮಾಡಿತ್ತು. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಇದೇ ಗೋದಾಮಿನಿಂದ ಆಹಾರ ಪೂರೈಸುತ್ತಿದ್ದಾರಂತೆ. ಈಗಾಗಲೇ 100ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಕಳಪೆ ಆಹಾರ ಪೂರೈಕೆ ಮಾಡಲಾಗಿದೆಯಂತೆ. ಇವೇ ನೋಡಿದ ಇಷ್ಟು ಹೊಲಸು ಬಂದಿದೆ, ತಾವೇನು ನೋಡಿದ್ರಲ್ಲ, ಇವತ್ತೇ ನೋಡಿದೆ ಅಷ್ಟು ಹೊಲಸದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಏನಾದರೂ MSPC ವಿಸಿಟ್ ಮಾಡಿದಾಗ ಇವನ್ನ 2 ಪರಿಶೀಲನೆ ಮಾಡ್ತೀವಿ ಸರ್. ಅಕ್ಕಿ ಮತ್ತು ಗೋಧಿ 2 ಪರಿಶೀಲನೆ ಮಾಡಿ ಅವ್ರು ಕ್ಲೀನ್ ಮಾಡಿದಾರೆ ಇಲ್ಲ ಪ್ಯಾಕ್ ಮಾಡೋ ಮುಂದೆ ಅಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಅಲ್ಲಿರ್ತೇವೆ ಸರ್. ಕ್ಲೀನ್ ಮಾಡಿ ನಾವು ಇಲ್ಲಿ ಅದು ಎಕ್ಸ್ಚೇಂಜ್ ಮಾಡಿಸ್ತೇನೆ ಸರ್. ಎಕ್ಸ್ಚೇಂಜ್ ಮಾಡಿಸ್ತೇನೆ ಅದ್ರೊಳಗೆ ನೋಡಿದ್ರು ಸರ್. ಕೆಲವು ಹೊತ್ತಿದ್ದು ಅದಾವೆ, ಕೆಲವು ಇದು ಆಗ್ಯಾವ, ಡ್ಯಾಮೇಜ್ ಆಗ್ಯಾವ. ಅದ್ರಾಗ ಅದನ್ನ ಚೇಂಜ್ ಮಾಡಿಸ್ತೇನೆ ಅದು ಸ್ಮೆಲ್ ಇದೆ ಅಲ್ರಿ, ಸ್ವಲ್ಪ ಹೊತ್ತಿದ ಸ್ಮೆಲ್ ಇದೆ ಅದರಲ್ಲಿ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅಂಗನವಾಡಿಗಳಿಗೆ ಕಳಪೆ ಆಹಾರ ಸೇರುತ್ತಿದೆ. ಅಂದಹಾಗೆ ಅಧಿಕಾರಿಗಳ ಈ ತರದ ಎಡವಟ್ಟು ಇದೇ ಮೊದಲಲ್ಲ. ಈ ಹಿಂದೆ ಕಳಪೆ ಆಹಾರ ಪೂರೈಕೆ ಮಾಡಿ ಸಿಕ್ಕಿಬಿದ್ದವರು ಇದ್ದಾರೆ. ಆದರೆ ಇದುವರೆಗೂ ತಪ್ಪಿತಸ್ಥ ಅಧಿಕಾರಿಗೆ ಶಿಕ್ಷೆ ಆಗಿಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕು. ಸಂಜೀವ್ ಪಾಂಡ್ರೆ, TV9 ಗದಗ.